ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಪ್ಯೂರ್ ಬ್ರೀಡ್ ಮತ್ತು ಕ್ರಾಸ್ ಬ್ರೀಡ್ಗಳ ಬಗ್ಗೆ. ಸೊ ತುಂಬ ಜನಕ್ಕೆ ಕ್ರಾಸ್ ಬ್ರೀಡ್ ಕೋಳಿಗಳಂದ್ರೇನು, ಪ್ಯೂರ್ ಬ್ರೀಡ್ ಕೋಳಿಗಳಂದ್ರೇನು ಅನ್ನುವಂಥದ್ದೇ ಮಾಹಿತಿ ಇಲ್ಲ. ಸೊ ಅವರು ಈಗ ನನ್ನ ಫಾರ್ಮ್ಗೂ ಬರುವಂಥವ್ರು ಒಂದಷ್ಟು ಜನ ನನ್ನ ಸ್ನೇಹಿತರು ಕೂಡ ಅಸೀಲ್ ಕೋಳಿಗಳನ್ನ ನೋಡ್ತಾರೆ. ಸೊ ಅಸೀಲ್ ಕೋಳಿಗಳನ್ನ ನೋಡಿದ ತಕ್ಷಣ ಇದೇನಿದು ಕ್ರಾಸ್ ಬ್ರೀಡ್ ಅಂತಾರೆ. ಸೊ ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ಅಸೀಲ್ ಕೋಳಿಗಳಿಲ್ಲ. ಸೊ ಅವರ ಒಂದು ಕಾನ್ಸೆಪ್ಟಲ್ಲಿ ಹೆಂಗೇನು ಅಂತಂದರೆ ಕೋಳಿ ಅಂದರೆ ಚಿಕ್ಕದಾಗಿರುತ್ತೆ, ಆಮೇಲೆ 1-1.5 ಅಡಿ ಹೈಟ್ ಇರುತ್ತೆ, 1-1.5 kg ಬರುತ್ತೆ ಅನ್ನುವಂಥದ್ದೇ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುವಂಥದ್ದು ನಮ್ಮ ಭಾಗದವ್ರಿಗೆ. ಅದೇ ತಮಿಳ್ನಾಡು ಮಂಗಳೂರು ಸೈಡೆಲ್ಲ ಹೋದರೆ ಸೊ ಕೋಳಿ ಅಂತಂದ್ರೆ ಸೊ 1-2-3 kg ಬರುವಂಥದ್ದು, 2 ಅಡಿ 3 ಅಡಿ ಇರುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಕನ್ಫ್ಯೂಸ್ ಜನಕ್ಕೆ ಯಾವುದು ಪ್ಯೂರ್ ಬ್ರೀಡು ಯಾವುದು ಕ್ರಾಸ್ ಬ್ರೀಡ್ ಅಂತ. ಸೊ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಸೈಂಟಿಫಿಕ್ ಆಗಿ ಅರ್ಥ ಆಗೋ ಥರ ಯಾವುದೆಲ್ಲ ಪ್ಯೂರ್ ಬ್ರೀಡು ಯಾವುದೆಲ್ಲ ಕ್ರಾಸ್ ಬ್ರೀಡ್ಗಳು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಮೇಲೆ ನೀವ್ಯಾರಾದರೂ ಕೋಳಿ ಕುರಿ ಮೇಕೆ ಹಸುಗಳನ್ನ ಸಾಕಾಣಿಕೆ ಮಾಡುವಂಥ ಪ್ಲ್ಯಾನಲ್ಲಿದ್ದು ಇಲ್ಲ ಸಾಕಾಣಿಕೆ ಮಾಡ್ತಿದ್ರೆ ಸೊ ನಿಮ್ಗೇನಾದರೂ ಮೇವಿನ ಬೀಜಗಳ ಅವಶ್ಯಕತೆ ಇದ್ದರೆ ಸ್ಕ್ರೀನಲ್ಲಿ ಕಾಣ್ತಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸೊ ಮೇವಿನ ಸೀಡ್ಸ್ನ ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ. ಸೊ ತುಂಬ ಜನಕ್ಕೆ ಇದೊಂದು ಪ್ರಶ್ನೆ, ಕ್ರಾಸ್ ಬ್ರೀಡ್ ಅಂದರೆ ಹಿಂಗೆ ಇರುತ್ತೆ, ಪ್ಯೂರ್ ಬ್ರೀಡ್ ಅಂದರೆ ಹಿಂಗೆ ಇರುತ್ತೆ, ಕಾಲು ಅರ್ಶನಕ್ಕಿರುತ್ತೆ, ಕಾಲು ಕೆಳಗಡೆ ಗಲೀಜಾಗಿರುತ್ತೆ, ಕಾಲು ಇಷ್ಟು ಉದ್ದನೇ ಇರುತ್ತೆ ಅನ್ನುವಂಥದ್ದೇ ತುಂಬ ಜನಕ್ಕೆ. ಅವರು ತುಂಬ ಥರದ ಬ್ರೀಡ್ಗಳನ್ನ ನೋಡಿಲ್ಲ. ಸೊ ಅವ್ರ ಇಂಟೆನ್ಷನ್ ಕೋಳಿ ದಪ್ಪ ಇದ್ಬಿಟ್ರೆ ಇದು ಕ್ರಾಸ್ ಬ್ರೀಡು, ಕೋಳಿ ತುಂಬ ಸಣ್ಣ ಇದ್ದರೆ ಇದು ಪ್ಯೂರ್ ಬ್ರೀಡು, ಅಸೀಲ್ ಕೋಳಿಗಳನ್ನೇ ಕ್ರಾಸ್ ಬ್ರೀಡ್ ಅಂತಾರೆ. ಸೊ ಇಲ್ಲಿ ಬ್ರೀಡು ಕ್ರಾಸ್ ಬ್ರೀಡು ಪ್ಯೂರ್ ಬ್ರೀಡು. ಸೊ ಈ ಬ್ರೀಡ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕ್ರಾಸು ಅನ್ನುವಂಥದ್ದು ಮೇಟಿಂಗ್ನೇ ನಮ್ಮ ಕಡೆ ಕ್ರಾಸ್ ಅಂತಾರೆ. ಸೊ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ನಾವು ಒಬ್ಬರು ಇನ್ನೊಬ್ರು ಥರ ಇರಲ್ಲ. ಈವನ್ ಹ್ಯೂಮನ್ಸೇ ಬೇರೆ ಬೇರೆ ದೇಶದಲ್ಲಿ ಆ ಜಾಗಕ್ಕೆ ಆ ಹವಾಮಾನಕ್ಕೆ ಹೊಂದ್ಕೊಂಡಾಗಿರ್ತಾರೆ. ಈ ಸ್ವಿಟ್ಜರ್ಲೆಂಡು ಐಸು ತುಂಬ ಇರೋ ಕಡೆ ಎಲ್ಲ ವೈಟ್ ಆಗಿರ್ತಾರೆ, ಈಗ ಬಿಸಿಲು ತುಂಬ ಜಾಸ್ತಿ ಇರೋ ಕಡೆ ಎಲ್ಲ ಕಪ್ಪಾಗಿರ್ತಾರೆ. ಈಗ ತಮಿಳ್ನಾಡು ಸೈಡ್ ಸ್ವಲ್ಪ ಬ್ಲ್ಯಾಕ್ ಇರುವಂಥದ್ದು, ಕೇರಳದಲ್ಲಿ ಒಂದು ಸ್ವಲ್ಪ ವೈಟು, ಮಂಗಳೂರು ಸೈಡ್ ಒಂಥರ ಕಲರು, ಉತ್ತರ ಕರ್ನಾಟಕ ಒಂದು, ಮೈಸೂರು ಭಾಗದಲ್ಲೇ ಒಂದು, ಬೆಂಗಳೂರಲ್ಲೇ ಒಂದು, ಈ ರೀತಿ ಕಲರು. ಮತ್ತು ಹೈಟು ಕೂಡ ಅಷ್ಟೇ. ಚೈನಾದಲ್ಲೆಲ್ಲ ಸ್ವಲ್ಪ ಕುಳ್ಕುಳಿಗೆ, ಜಪಾನಲ್ಲಿ ಕುಳ್ಕುಳಿಗಿರುವಂಥದ್ದು, ಸಣ್ಣ ಸೊ ಈ ರೀತಿ ಆ ಹವಾಮಾನಕ್ಕೆ ತಕ್ಕಂಗೆ ಅವ್ರವರು ಬಾಡಿ ಡೆವಲಪ್ಮೆಂಟ್ ಇರುತ್ತೆ, ಅವ್ರವ್ರ ಸ್ಟ್ರಕ್ಚರ್ಗಳು ಇರುತ್ತೆ. ಸೊ ಅದೇ ರೀತಿ ಕೋಳಿಗಳಲ್ಲೂ ಅಷ್ಟೇ ಸಾವಿರಾರು ಥರ ಬ್ರೀಡ್ಗಳಿದೆ. ಅವೆಲ್ಲ ಕ್ರಾಸ್ ಬ್ರೀಡ್ಗಳಲ್ಲ, ಎಲ್ಲ ಪ್ಯೂರ್ ಬ್ರೀಡ್ಗಳೇ. ಆ ಜಾಗಕ್ಕೆ ತಕ್ಕಂಗೆ ಅಸೀಲ್ ಕೋಳಿ ಒಂಥರ ಇರುತ್ತೆ, ಸೇಲಂ ಕೋಳಿನೇ ಒಂಥರ ಇರುತ್ತೆ, ಈರೋಡ್ ಕೋಳಿನೇ ಒಂಥರ, ಮಂಗಳೂರು ಸೈಡೇ ಒಂಥರ, ಇನ್ನು ಆಂಧ್ರಕ್ಕೆ ಹೋದ್ರೆ ಅಲ್ಲೊಂಥರ, ನಮ್ಮ ಮೈಸೂರು ಕರ್ನಾಟಕಕ್ಕೆ ಭಾಗ ಬಂದರೆ ಇವೇ ಒಂಥರ ಇರುತ್ತೆ. ನಾನು ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ವಿಡಿಯೋ. ಸೊ ಇವು ಪ್ಯೂರ್ ಬ್ರೀಡ್ಗಳೇ. ಸೊ ಎಲ್ಲ ಪ್ಯೂರ್ ಬ್ರೀಡ್ಗಳೇ. ಈ ರೆಡ್ ಜಂಗಲ್ ಫೋಲ್ ಅನ್ನುವಂಥ ಒಂದು ಫಾರೆಸ್ಟ್ ಬ್ರೀಡ್ ನಮ್ಮ ಇಂಡಿಯಾದಲ್ಲಿ, ಈ ರೆಡ್ ಜಂಗಲ್ ಫೋಲ್ ಅನ್ನುವಂಥ ಒಂದು ಫಾರೆಸ್ಟ್ ಬ್ರೀಡಿಂದ ಇವೆಲ್ಲ ಡೆವಲಪ್ ಆಗಿರೋದು ಅಂತ ತಿಳಿಸ್ತಾರೆ. ಅದರಲ್ಲಿ ಈ ಕಿವಿ ಹತ್ರ ವೈಟಿಶ್ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ. ಸೊ ಅದು ಯಾವಾಗಲೂ ನಮ್ಮ ಫಾರಮಲ್ಲಿ ಒಂದಾದರೂ ಇರುತ್ತೆ. ಈ ಹುಂಜ ಕ್ರಾಸ್ ಆಗ್ತಾನೆ ಇರುತ್ತೆ ಯಾವುದ್ರ ಜೊತೆಲಾದರೂ. ಸೊ ಒಂದಾದರೂ ಈ ಥರ ಇರುತ್ತೆ, ಈಗಲೂ ಕೂಡ ಆ ಥರ ಒಂದಿದೆ. ಸೊ ನಾನು ಅಸೀಲ್ ಕೋಳಿಗಳನ್ನೂ ತಂದುಬಿಟ್ಟಿದ್ದೀನಿ. ಇವೆರಡು ಕ್ರಾಸ್ ಆಗಲ್ವಾ ಅಂತಂದರೆ ಕ್ರಾಸ್ ಆಗುತ್ತೆ. ಬಟ್ ಕ್ರಾಸ್ ಆದಾಗ ನಮಗೆ ಕ್ರಾಸ್ ಬ್ರೀಡ್ ಏನಲ್ಲ, ಇವೆರಡು ಕ್ರಾಸ್ ಆಗಿ ಬರುವಂಥದ್ದು ಕ್ರಾಸ್ ಬ್ರೀಡ್ ಏನಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಒಬ್ಬರು ಕಪ್ಗಿರೋರು ಒಬ್ಬರು ಬಿಳಿಗಿರೋರು ಮದುವೆ ಆಯಿತು ಅಂತಂದರೆ ಒಬ್ಬರು ಸುಮಾರಾಗಿ ಬ್ರೌನ್ ಕಲರಲ್ಲೋ ಇಲ್ಲ ಫುಲ್ ವೈಟೋ ಇಲ್ಲ ಫುಲ್ ಬ್ಲ್ಯಾಕೋ ಈ ರೀತಿ ಬರ್ತಾರೆ. ಸೊ ಇವರಿಬ್ಬರಿಗೂ ಕ್ರಾಸ್ ಆಗಿರೋನು ಇವನು ಮನುಷ್ಯನೇ ಅಲ್ಲ ಅನ್ನುವಂಥದ್ದಲ್ಲ. ಬಟ್ ಅವು ಅವರಿಬ್ಬರು ಮಧ್ಯೆ ಮೇಟಾಗಿ ಅವ್ರು ಕ್ರಾಸ್ ಆದಾಗ ಬಂದಂಥ ಒಂದು ಪ್ರಾಡಕ್ಟ್ ಇದ್ದಂಗೆ. ಸೊ ಈ ನಮ್ಮ ಅಸೀಲ್ ಕೋಳಿ ನಮ್ಮ ಕಡೆ ನಾಟಿ ಕೋಳಿಗಳೆಲ್ಲ ಕ್ರಾಸ್ ಆದಾಗ ಏನಾಗುತ್ತೆ, ಇವನ್ನ ಎಡವಟ್ಟು ಅಂತಾರೆ. ಸೇಲಂ ಕಡೆ ಇದನ್ನೇ, ಆಂಧ್ರ ಮತ್ತು ಇವೆಲ್ಲ ಇವನ್ನು ಕುಸ್ತಿ ಪಂದ್ಯದ ಕೋಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ನಮ್ಮ ಭಾಗದ ಕೋಳಿಗಳಿಗೂ ಮತ್ತು ತಮಿಳ್ನಾಡು ಸೈಡು ಆ ಥರ ಬೇರೆ ಬೇರೆ ವೆರೈಟಿ ಕೋಳಿಗಳಿಗೆ ಕ್ರಾಸ್ ಮಾಡಿಸ್ತಾರೆ. ಸೊ ಕ್ರಾಸ್ ಮಾಡಿಸಿ ಅದರ ಅಗ್ರೆಸಿವ್ನೆಸ್ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದೆಲ್ಲ ಚೆಕ್ ಮಾಡಿ ಅವುಗಳನ್ನ ಪಂದ್ಯ ಜಾತಿ ಕೋಳಿಗಳಿಗೆ ಪಂದ್ಯದ ಯೂಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಪಂದ್ಯದ ಬಗ್ಗೆ ನಾನು ಹೇಳಂಗಿಲ್ಲ ಯೂಟ್ಯೂಬಲ್ಲಿ. ಸೊ ಆ ರೀತಿ ಎಲ್ಲ ಇರುತ್ತೆ. ಈವನ್ ನೀವು ತುಂಬ ಜನ ಈ ಕೋಳಿ ಕಾಲು ಸಣ್ಣ ಇರುತ್ತೆ, ಹಿಂಗೆ ಇರಬೇಕು ಅನ್ನುವಂಥದ್ದೆಲ್ಲ ಸುಳ್ಳು. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಈ ಬ್ರೀಡ್ ಬಗ್ಗೆ. ಆಮೇಲೆ ಇದ್ರ ಬಗ್ಗೆ ನಾನು ಕೂಡ ತುಂಬ ಸ್ಟಡೀಸ್ ಮಾಡಿದ್ದೀನಿ. ಈಗ ನಮ್ಮದು ಅದೇ ಸ್ಟಡೀಸ್ ಎಲ್ಲ ಇರೋದ್ರಿಂದ ಈ ಕ್ರಾಸ್ ಬ್ರೀಡ್ಗಳಂದರೆ ಸ್ನೇಹಿತರೆ ಅವು ಇದೇ ಪರ್ಪಸ್ಗಂತ ಮಾಡಿರ್ತಾರೆ. ಸೊ ಇವಾಗ ಮೀಟ್ ಪರ್ಪಸ್ಗಂದರೆ ಕ್ರಾಸ್ ಮಾಡಿ ಓವರಾಲ್ 50-60 ವರ್ಷ ಟೈಮ್ ತಗೊಂಡು ಅವುಗಳನ್ನ ಕ್ರಾಸ್ ಮಾಡಿ ಡೆವಲಪ್ ಮಾಡಿ ಒಂದು ಬ್ರೀಡ್ನ ಮಾಡಿರ್ತಾರೆ. ಬರೀ ಮೀಟ್ ಪರ್ಪಸ್ಗಂತಲೇ ಮಾಡಿರ್ತಾರೆ. ಇನ್ನೊಂದು ಬ್ರೀಡ್ನ ಮಾಡಿರ್ತಾರೆ ಬರೀ ಮೊಟ್ಟೆ ಪರ್ಪಸ್ಗಂತಲೇ ಮಾಡಿರ್ತಾರೆ. ಸೊ ಅವು ಕ್ರಾಸ್ ಬ್ರೀಡ್ಗಳು. ನಾವು ಇಲ್ಲಿ ನ್ಯಾಚುರಲ್ ಆಗಿ ಕ್ರಾಸ್ ಆಗಿ ಬರುವಂಥದ್ದು ಕ್ರಾಸ್ ಬ್ರೀಡ್ ಅಲ್ಲ. ಕಾಲು ಉದ್ದ ಇದೆ ಅಂದ ತಕ್ಷಣ ಅದು ಕ್ರಾಸ್ ಬ್ರೀಡ್ ಅಲ್ಲ. ಸೊ ಅವುಗಳನ್ನ ಎಗ್ ಪರ್ಪಸ್ಸು ಮೊಟ್ಟೆಗೆ ಅಂತಲೇ ಮಾಡುವಂಥದ್ದು, ಮೀಟ್ಗಂತಲೇ ಮಾಡುವಂಥದ್ದು, ಅದಕ್ಕೋಸ್ಕರನೇ
ಒಂದು ಬ್ರೀಡ್ನ ಕ್ರಾಸ್ ಓವರ್ ಮಾಡಿ 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 ಎಷ್ಟು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಸೊ ಕ್ರಾಸ್ ಮಾಡಿ 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 ಅದಕ್ಕೆ ಅದನ್ನು ಕ್ರಾಸ್ ಬ್ರೀಡ್ ಅಂತ ಅನ್ನೋದು. ಸೊ ಕ್ರಾಸ್ ಮಾಡಿ 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 ಎಷ್ಟು ಸರಿ ಕ್ರಾಸ್ ಮಾಡಿರ್ತಾರೆ, 10 ವರ್ಷದಲ್ಲಿ ಎಷ್ಟು ಸರಿ ಕ್ರಾಸ್ ಮಾಡಿರ್ತಾರೆ ಯಾರಿಗೂ ಗೊತ್ತಿರಲ್ಲ. ಸೊ ಈ ರೀತಿ ಬ್ರೀಡ್ಗಳು ಮಾಡುವಂಥದ್ದೇ ಕ್ರಾಸ್ ಬ್ರೀಡ್ಗಳು. ಅದನ್ನು ಪರ್ಟಿಕ್ಯುಲರ್ ಆಗಿ ನ್ಯಾಚುರಲ್ ಆಗಿ ಕ್ರಾಸ್ ಆಗಿರಲ್ಲ. ಅವು ಒಂದು ಸೈಂಟಿಫಿಕ್ ಆಗಿ ಒಂದು ಫೋರ್ಸ್ಫುಲಿ ಕ್ರಾಸ್ಗಳಾಗಿರುತ್ತೆ. ಸೊ ಇಷ್ಟು ಇದು ಇದು ಅನ್ನುವಂಥ ಒಂದು ರೀತಿ ಕ್ರಾಸ್ ಮಾಡಿ ಒಂದು ಪಾತ್ವೇಲಿ ಒಂದು ಮ್ಯಾಪ್ನ ಹಾಕೊಂಡು ಕ್ರಾಸ್ ಮಾಡಿಸಿ ಡೆವಲಪ್ ಮಾಡಿರ್ತಾರೆ ಎಗ್ಸ್ಗೋಸ್ಕರ, ಮೀಟ್ಗೋಸ್ಕರ. ಸರಿ, ಇವೆರಡು ಕ್ರಾಸ್ ಆಗಿ ಬರುವಂಥದ್ದು ಕ್ರಾಸ್ ಬ್ರೀಡ್ಗಳಲ್ಲ. ಸೊ ಕಾಲು ಉದ್ದ ಇರ್ಬೋದು, ಕಾಲು ತುಂಡ ಇರ್ಬೋದು. ಈಗ ಈ ಬಾರ್ಡ್ರಲ್ಲಿ ಒಂದಿರುತ್ತೆ, ತಮಿಳ್ನಾಡಲ್ಲೆಲ್ಲ ಬರೀ ಹಸಿಲೇ ಇರುತ್ತೆ, ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಸಣ್ಣ ಕೋಳಿಗಳಿರುತ್ತೆ. ಇವೆರಡು ಕ್ರಾಸ್ ಆದಾಗ ಇನ್ನೊಂದು ಬರುತ್ತೆ. ಸೊ ಬೌಂಡ್ರಿ ಕ್ರಾಸ್ ಆದಾಗ ಒಂದೊಂದು ಬ್ರೀಡ್ಗಳು ಬರ್ತಾ ಇರುತ್ತೆ. ಸೊ ಅವು ಯಾವೂ ಕ್ರಾಸ್ ಬ್ರೀಡ್ಗಳಲ್ಲ. ಹಾಗಿದ್ರೆ ಕ್ರಾಸ್ ಬ್ರೀಡ್ ಯಾವುದು ಸರ್? ಒಂದಷ್ಟು ಕೋಳಿಗಳು ಎಕ್ಸಾಂಪಲ್ ಹೇಳಿ ಅಂತಂದರೆ, ಸೊ ಅಸಿಲ್ ಕೋಳಿ ಬರೀ ಮೀಟ್ ಪರ್ಪಸ್ಗೆ ಮಾಡುವಂಥದ್ದು ಯಾವುದು? ಅಸಿಲ್ ಕೋಳಿ. DP ಕ್ರಾಸ್, DL ಪರ್ಪಸ್, ಮೀಟ್ ಅಥವಾ ಎಗ್ಸ್ಗೋಸ್ಕರ ಮಾಡುವಂಥದ್ದು. ಸೊ ಇವು ಅಸಿಲ್ಲು ಕ್ರಾಸು, ಆಮೇಲೆ DP ಕ್ರಾಸು, ಗಿರಿರಾಜ, ಕಾವೇರಿ, ಸ್ವರ್ಣಧಾರ, ಇನ್ನು ತುಂಬ ಬ್ರಾಯ್ಲರು, ಲೇಯರು, ಇವು ಕ್ರಾಸ್ ಬ್ರೀಡ್ಗಳು. ಸೊ ಅವಾಗಿದ್ದಾವೆ ಮೇಟಾಗಿ ಬಂದು ಅವಾಗಿದ್ದಾವೆ. ಈಗ ಬೌಂಡ್ರಿಗಳನ್ನ ಬಿಟ್ಟು ತಮಿಳ್ನಾಡು, ಆಂಧ್ರ, ಕರ್ನಾಟಕ, ಕೇರಳ ಈ ಥರ ಕ್ರಾಸ್ ಆಗುವಂಥದ್ದು ಕ್ರಾಸ್ ಬ್ರೀಡ್ಗಳಲ್ಲ. ಅವು ಒಂದು ಸರಿ ಕ್ರಾಸ್ ಆಗಿರುತ್ತೆ. ಆಮೇಲೆ ಇನ್ನೂ ಒಂದು ನಿಮಗೆ ಸೈಂಟಿಫಿಕ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಮ್ಮ ಹತ್ರ ಟರ್ಕಿ ಕೋಳಿ ಇತ್ತು. ಒಂದು ಲಾಸ್ಟ್ ಟೈಮು ವೀಡಿಯೋಗಳೆಲ್ಲ ಮಾಡಿದ್ದೀನಿ ಟರ್ಕಿ ಕೋಳಿ ಬಗ್ಗೆ. ಸೊ ಟರ್ಕಿ ಕೋಳಿಗಳು ನಮ್ಮ ಕೋಳಿಗಳ ಜೊತೆ ಮೇಟ್ ಆಗಿತ್ತಿತ್ತು. ಸೊ ಕ್ರಾಸ್ ಆಯ್ತಾಯಿತ್ತು. ಬಟ್ ನನ್ನ ಒಂದು ಇಂಟೆನ್ಷನ್ ಇತ್ತು, ಬಿಡ್ತಿದ್ದೆ ಸರಿ ಕ್ರಾಸ್ ಆಗಲಿ ನೋಡೋಣ ಏನು ಬರುತ್ತೆ ಅಂತ. ಸೊ ಬರ್ತಿರ್ಲಿಲ್ಲ. ಸೊ ಟರ್ಕಿ ಕೋಳಿನೂ ಮೊಟ್ಟೆ ಇಡ್ತಿತ್ತು, ನಮ್ಮ ಕೋಳಿಗಳು ಮೊಟ್ಟೆ ಇಡೋದು, ಯಾವುದೂ ಕೂಡ ಇವೆರಡು ಕ್ರಾಸ್ ಆಗಿ ಯಾವುದೂ ಕೂಡ ಒಂದು ಕೋಳಿ ಬರಲಿಲ್ಲ. ಸೊ ಅದು ಹೆಂಗೆ ಅಂತಂದರೆ, ಆ ನೇಚರ್ಗೆ ಹೊಂದ್ಕೊಳ್ಳೋ ರೀತಿ, ಆ ಒಂದು ಇದು ಮೇಲು ಫೀಮೇಲ್ ಹೊಂದ್ಕೊಳ್ಳೋ ರೀತಿ, ಆ ರೀತಿ ಇದ್ದರೆ ಮಾತ್ರ ಅದು ನೆಕ್ಸ್ಟು ಸ್ಟೆಪ್ಪಿಗೆ ಬರುವಂಥದ್ದು. ಅದಾಯಿತು. ಆಮೇಲೆ ಇನ್ನೂ ಒಂದು ಕಡಕ್ನಾಥ್ ತಂದು ಬಿಟ್ಟಿದ್ದೆ. ಕಡಕ್ನಾಥ್ ನಮ್ಮ ಕೋಳಿಗಳ ಜೊತೆಲಿ ಕ್ರಾಸ್ ಆಗೋದು. ಸೊ ಕಡಕ್ನಾಥ್ ಕ್ರಾಸ್ ಆಗಿ ಬಂದಂಥ ಕೋಳಿಗಳು ಯಾವೂ ಬದುಕಲಿಲ್ಲ. ಏನಕ್ಕೆ ಅಂದರೆ ಅದು ಈ ವೆದರ್ಗೆ ಫಿಟ್ ಅಲ್ಲ ಅಂತ ಅನಿಸುತ್ತೆ. ಸೊ ಒಂದು ಇಲ್ಲದೇ ಎಲ್ಲ ಸತ್ತೋಗೋದು, ಡಿಸೀಸ್ ಬರೋದು, ಕಣ್ಣತ್ರ ಊದ್ಕೊಳ್ಳೋದು, CRD ಸಿಕ್ಕಾಬಟ್ಟೆ ಡಿಸೀಸ್ಗಳು ಬರೋದು, ಅವೆಲ್ಲ ಸತ್ತೋಯ್ತು. ಆವಾಗ ನಾನು ಏನು ಮಾಡಿದೆ, ಕಡಕ್ನಾಥ್ನ ತೆಗೆದುಬಿಟ್ಟೆ. ಒಂದು 4-5 ಇತ್ತು, ನಾವು ಫ್ರೆಂಡ್ಸು ನಾವು ಎಲ್ಲ ಒಂದು ಫಂಕ್ಷನಲ್ಲಿ ಮುಗಿಸಿದ್ವಿ ಅದ್ರ ಕಥೆನ. ಸೊ ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೊ ಕ್ರಾಸ್ ಅಂದ ತಕ್ಷಣ ಒಂದು ಕೋಳಿಯಿಂದ ನ್ಯಾಚುರಲ್ ಆಗಿ ಬರುವಂಥದ್ದಲ್ಲ, ಒಂದು ಫೋರ್ಸ್ಫುಲ್ಲಿ ಕ್ರಾಸ್ ಮಾಡಿ ಮೀಟ್ಗಂತಲೇ ಎಗ್ಸ್ಗಂತಲೇ ಪ್ರೊಡಕ್ಷನ್ ಮಾಡುವಂಥದ್ದು. ಈಗ ನಮ್ಮ ಹತ್ರ ಹಸಿಲಿದೆ, ಮಾಮೂಲಿ ನಾಟಿ ಕೋಳಿನೂ ಇದೆ, ಅವೆರಡು ಕ್ರಾಸ್ ಆಗ್ತವೆ. ಕ್ರಾಸ್ ಆಗಿ ಬಂದರೆ ಇಲ್ಲ ಹಸಿಲ್ ಕೋಳಿ ಜೀನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲ ಈ ಕೋಳಿ ನಾರ್ಮಲು ಜಂಗಲ್ ಫೋಲ್ ನಮ್ಮದು ಏನು ನಾಟಿ ಕೋಳಿಗಳಿರುತ್ತಲ್ಲ ಇದ್ರದ್ದು ಕ್ರಾಸ್ ಆಗುತ್ತೆ. ಹಬ್ಬ ಅಂದರೆ ಮಿಕ್ಸ್ ಆದ್ರೂ, ಎರಡು ಜೀನ್ಸ್ ಮಿಕ್ಸ್ ಆದ್ರೂ ಏನೋ ಒಂದು ಒಳ್ಳೆ ಸೈಜ್ ಕೋಳಿ ಬರುತ್ತೆ. ಸೊ ಇವೆರಡರಲ್ಲಿ ಇನ್ನೂ ಕ್ಯಾರೆಕ್ಟ್ರ್ ಜಾಸ್ತಿ ಆಗುತ್ತೆ. ಸೊ ಮೊಟ್ಟೆ ಇಡುವಂಥದ್ದು ಜಾಸ್ತಿ ಆಗುತ್ತೆ, ಕಾವು ಕೂತ್ಕೊಳ್ಳೋದಂಥದ್ದು ಜಾಸ್ತಿ ಆಗುತ್ತೆ, ಮೀಟು ಜಾಸ್ತಿ ಆಗುತ್ತೆ, ಸೊ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಈ ರೀತಿ ಇರುತ್ತೆ. ಈಗ ನಮ್ಮ ಕಡೆನೇ ಇಲ್ವಾ, ಒಬ್ಬರನ್ನ ರಿಲೇಷನಲ್ಲಿ ತುಂಬ ಜನ ಮದುವೆ ಆಗಬಾರ್ದು ಅನ್ನುವಂಥದ್ದೆಲ್ಲ ಏನಕ್ಕೆ ಅಂತಂದರೆ, ಸೊ ಸೇಮ್ ಜೀನ್ಸು ಟ್ರಾನ್ಸ್ಫರ್ ಆಗಬಾರ್ದು, ಬೇರೆ ಬೇರೆ ಜೀನ್ಸು ಟ್ರಾನ್ಸ್ಫರ್ ಆಗಲಿ ಅನ್ನುವಂಥದ್ದೇ, ನೆಂಟರುಗಳಲ್ಲಿ ಮದುವೆ ಆಗಬೇಡಿ ಅನ್ನುವಂಥದ್ದು ಎಲ್ಲ ಇರುವಂಥದ್ದು. ಬಟ್ ಒಂದಷ್ಟು ಜನ ಹೆಂಗೆ ಅಂದರೆ ಅವ್ರಿಗೆ ಏನು ತಳ ಬಿಡೋ ಏನೂ ಅರ್ಥ ಆಗಿರಲ್ಲ. ಸೊ ಇದು ಕ್ರಾಸು ಇದು ಅವರೊಂದಷ್ಟು ಯೂಟ್ಯೂಬ್, ಈಗ ನನಗೂ ಎಲ್ಲ ಗೊತ್ತು ಅಂತಲ್ಲ, ಸೊ ಒಬ್ಬೊಬ್ರಿಗೆ ಒಂದೊಂದು ನಾಲೆಡ್ಜ್ ಗೊತ್ತಿರುತ್ತೆ. ಅವ್ರಿಗೆ ಯಾರಿಗೆ ಒಬ್ರಿಗೆ ಪರ್ಟಿಕ್ಯುಲರಾಗಿ ಆ ನಾಲೆಡ್ಜ್ ಗೊತ್ತಿರುತ್ತೆ, ಅವ್ರ ಹತ್ರ ತಿಳ್ಕೋಬೇಕು. ಸುಮ್ಮನೆ ಏನೇನೋ ಮಾತಾಡೋದು, ವೀಡಿಯೋಗಳಲ್ಲಿ ಏನೇನೋ ತಿಳಿಸುವಂಥದ್ದು ಆ ರೀತಿ ಅಲ್ಲ. ಈಗ ಬ್ರಾಯ್ಲರ್ ಕೋಳಿ ಇದೆಯಲ್ಲ, ಸೊ ಒಂದು ಸರಿ ನಾವು ಕ್ರಾಸ್ ಬ್ರೀಡ್ಗಳನ್ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, ಸೊ ಈಗ ನಮ್ಮ ನಾಟಿ ಕೋಳಿಗಳಿದೆ ಇಲ್ಲಿ, ಇವು ವರ್ಷದಲ್ಲಿ 3 ಸರಿ ಮೊಟ್ಟೆ ಇಕ್ಕುತ್ತೆ. 12 ಅದು 24, ಒಂದು 35 ಮೊಟ್ಟೆ ಅಂತ ಇಟ್ಕೊಳ್ಳಿ, 34-35 ಮೊಟ್ಟೆ. ಕ್ರಾಸ್ ಬ್ರೀಡ್ಗಳು 250 ಮೊಟ್ಟೆ ಇಕ್ಕುತ್ತೆ. ಸೊ ಅವು ಆವಾಗ ಹೆಂಗಾಗುತ್ತೆ, ನಾವಿಲ್ಲಿ ಹಾಕುವಂಥ ಫೀಡು ಸಾಕಾಗಲ್ಲ. ಡೈಲಿ ಮೊಟ್ಟೆ ಹಾಕಬೇಕು ಅಂತ ಎಷ್ಟು ಕ್ಯಾಲ್ಸಿಯಂ ಬೇಕು, ಎಷ್ಟು ಪ್ರೋಟೀನ್ ಬೇಕು ಆ ಕೋಳಿಗೆ. ಸೊ ಇದು ಒಂದು 15 ದಿನ ಮೊಟ್ಟೆ ಇಕ್ಕಿದ್ರೆ ನೆಕ್ಸ್ಟು ಸ್ಟಾಪ್ ಆದಾಗ ಅದು ಕಾವು ಕೂತ್ಕೊಳ್ಳುತ್ತೆ. ಸೊ ಕಾವು ಕೂತ್ಕೊಂಡಾಗ ಅದು ಫೀಡೇ ತಿನ್ನಲ್ಲ ಜಾಸ್ತಿ. ಸೊ ಅರ್ಥ ಮಾಡ್ಕೊಳ್ಳಿಲ್ಲ, ನ್ಯಾಚುರಲ್ ವೇಗೂ ನಾವು ಕ್ರಾಸ್ ಬ್ರೀಡ್ಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಪ್ರತಿನಿತ್ಯ ಮೊಟ್ಟೆ ಇಕ್ಕುವಂಥದ್ದಕ್ಕೆ ಎಷ್ಟು ಪ್ರೋಟೀನು, ಎಷ್ಟು ವಿಟಮಿನ್ನು, ಎಷ್ಟು ಕ್ಯಾಲ್ಸಿಯಂ ಬೇಕು. ಆದರೆ ನಮ್ಮ ನಾಟಿ ಕೋಳಿಗಳು 12-13 ಮೊಟ್ಟೆ ಇಕ್ತವೆ. ಸೊ 1 ತಿಂಗಳು 2 ತಿಂಗಳು ಗ್ಯಾಪ್ ತಗೊಳುತ್ತೆ. ಸೊ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಸೊ ನಾವು ಕ್ರಾಸ್ ಬ್ರೀಡ್ಗಳನ್ನ ಸಾಕಲ್ಲ.
ಕ್ರಾಸ್ ಬ್ರೀಡ್ಗಳಿಗೆ ಕಾವು ಕೂತ್ಕೊಳ್ಳೋಕೆ ಗೊತ್ತಿಲ್ಲ, ಮರಿನ ಕೇರ್ ಮಾಡೋಕ್ಕೆ ಬರಲ್ಲ ಇವೆಲ್ಲ. ಸೊ ನೀವು ಕಾಲು ಉದ್ದ ಇದೆ ಅಸಿಲ್ ಕೋಳಿನ ಕ್ರಾಸ್ ಬ್ರೀಡ್ ಅನ್ನುವಂಥದ್ದು ಆ ರೀತಿ ಅಲ್ಲ. ಯಾವ ಮರಿಗಳನ್ನ ತೆಗ್ಸಲ್ವೋ, ಯಾವ ಮೊಟ್ಟೆ ಇಕ್ಕಲ್ವೋ ಆ ರೀತಿ ಬ್ರೀಡ್ಗಳು. ಸೊ ಕಂಟಿನ್ಯೂಸ್ ಮೊಟ್ಟೆ ಇಕ್ತಿರುತ್ತೆ, ಅವಕ್ಕೆ ಕಾವು ಕುತ್ಕೊಳ್ಳೋದೇ ಗೊತ್ತಿರಲ್ಲ, ಅವಕ್ಕೆಲ್ಲ ಬರೀ ಮೊಟ್ಟೆ ಇಕ್ಕೋದೇ ಒಂಥರ. ಸರ್ ಇದನ್ನ ಹೆಂಗೆ ಸರ್ ಡೆವಲಪ್ ಮಾಡಿದ್ರು? ತುಂಬ ಜನ ಜೀನೋಮು ಅವು ಇವು ಏನೇನೋ ಮಾತಾಡ್ಬಿಡ್ತಾರೆ, DNA ಅದು ಇದು ಅಂತೆಲ್ಲ. ಸೊ ಆ ಥರ ಎಲ್ಲ ಅಲ್ಲ. ಈಗ ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ, ಸೊ ಗೊತ್ತಲ್ಲ ಟ್ರಾನ್ಸ್ಜೆಂಡರ್ಸು, ಅದರಲ್ಲಿ ಮೇಲು ಫೀಮೇಲು ಈ ಥರ ಎಲ್ಲ ಇರುತ್ತೆ. ಈ ಬ್ರೀಡ್ಗಳು ಒಂದಷ್ಟು ಇರುತ್ತೆ. ಈಗ ಒಂದಷ್ಟು ಹಣ್ಣಿನ ಗಿಡಗಳು ಬರೋಣ, ಸೀಡ್ಲೆಸ್ಟು ದ್ರಾಕ್ಷಿ, ಸೀಡ್ಲೆಸ್ಸು ಆರೆಂಜು ಈ ರೀತಿ ಎಲ್ಲ ಬರ್ತವೆ. ಸೊ ಆ ರೀತಿ ಒಂದಷ್ಟು ಬ್ರೀಡ್ಗಳು ಬರೀ ಮೊಟ್ಟೆ ಇಕ್ತವೆ. ಇನ್ನೂ ಉದಾಹರಣೆ ಕೊಡಬೇಕು ಅಂತಂದರೆ ಸ್ನೇಹಿತರೆ, ಕೋಗಿಲೆನ ಯಾವ ಕಾಗೆಯಲ್ಲಿ ಹೋಗಿ ಕಾಗೆ ಗೂಡಲ್ಲಿ ಮೊಟ್ಟೆ ಇಕ್ಕುವಂಥದ್ದು, ಅದಕ್ಕೆ ಮರಿ ಮಾಡಿಸೋದು ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಇಲ್ಲಿ ಅದುಗಳನ್ನ ಕ್ರಾಸ್ ಮಾಡಿ ಮಾಡಿ ಯಾವುದೋ ಒಂದು ಕೋಳಿ ಕಾವು ಕೂತ್ಕೊಳ್ಳೋಕೆ ಬರಲ್ವೋ ಅವನ್ನ ಕ್ರಾಸ್ ಮಾಡಿ ಮಾಡಿ ಮಾಡಿ, ಈಗ ಬ್ರಾಯ್ಲರ್ ಕೋಳಿ ಮೊನ್ನೆ ಕ್ರಾಸ್ ಮಾಡಿ ಬಂದಿರೋದಂತಲ್ಲ, 1920-30 ಈಗ 2025-26 100 ವರ್ಷ ಆಗಿದೆ. 1920 2020 ಕ್ರಾಸ್ ಓವರ್ ಮಾಡಿ 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 ಬ್ರಾಯ್ಲರ್ ಕೋಳಿ ತಂದಿರೋದು. ಸೊ ಇದು ಈಗ 35 ದಿನಕ್ಕೇನೆ ನೀವು ಲಿಫ್ಟ್ ಮಾಡಿ 2.5 kg ಬರ್ತಿದೆ ಅಂತಂದರೆ, ಮೊನ್ನೆ ಹೋದ ತಿಂಗಳು ಹೋದ ವರ್ಷ ಕ್ರಾಸ್ ಓವರ್ ಮಾಡಿರೋದಲ್ಲ. ಎಷ್ಟು ವರ್ಷ? 1920 ನಾನು ಸ್ಟಡಿ ಮಾಡಿದ್ದು 1920 2020 ಕ್ರಾಸ್ ಓವರ್ ಮಾಡಿ 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 35 ದಿನಕ್ಕೆ 2.5 kg ಬರೋ ಥರ ನಿಲ್ಲಿಸಿದ್ದಾರೆ ಈ ಬ್ರೀಡ್ನ. ಸೊ ಅರ್ಥ ಮಾಡ್ಕೊಳ್ಳಿ, ಕ್ರಾಸ್ ಬ್ರೀಡ್ಗಳು ನೇಟಿವ್ ಬ್ರೀಡ್ಗಳ ಜೊತೆಲಿ ಕ್ರಾಸ್ ಮಾಡಿದ್ರೆ ಅವು ಕ್ರಾಸ್ ಬ್ರೀಡ್ಗಳು ಆಗಲ್ಲ. ಸೊ ಕ್ರಾಸ್ ಬ್ರೀಡ್ಗಳಲ್ಲಿ ಒಂದಷ್ಟು ಮ್ಯೂಟೇಷನ್ಗಳಿರುತ್ತೆ, ಒಂದಷ್ಟು ಈಗ ಹೆಂಗೆ ಹೇಳಿದ್ನಲ್ಲ ಸೀಡ್ಲೆಸ್ ಫ್ರೂಟ್ಸ್ ಪ್ಲಾಂಟ್ಸ್ ಇರುತ್ತಲ್ಲ ಅವನ್ನ ಈ ನಾರ್ಮಲ್ ಪ್ಲಾಂಟ್ಸ್ ಜೊತೆಲಿ ಕ್ರಾಸ್ ಓವರ್ ಮಾಡಿ. ಸೊ ಇವನ್ನೆಲ್ಲ ಯಾರು ನಮಗೆ ಓಪನ್ ಆಗಿ ಹೇಳಲ್ಲ. ನಮಗೆ ಗೂಗಲ್ಲು ಅದರಲ್ಲೆಲ್ಲ ಇವೆಲ್ಲ ಓಪನ್ ಆಗಿ ಸಿಗೋದು ಇಲ್ಲ. ನೀವು ಸ್ಟಡಿ ಮಾಡ್ತೀನಿ ಅಂದರೂ ಸಿಗಲ್ಲ, ನಾನು ಸ್ಟಡಿ ಮಾಡ್ತೀನಿ ಅಂದರೂ ಸಿಗಲ್ಲ. ಇವೆಲ್ಲ ಸ್ವಲ್ಪ ಎಕ್ಸಾಂಪಲ್ಗಳು ನಿಮಗೆ ನಾನು ತಿಳಿಸಿದ್ದು. ಸೊ ಯಾವುದು ಬರೀ ಮೊಟ್ಟೆ ಇಕ್ಕುತ್ತೆ ಆ ರೀತಿ ಕೋಳಿಗಳನ್ನ ಕೇರ್ ಮಾಡಿ 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 ಅವುಗಳನ್ನ ಕ್ರಾಸ್ ಓವರ್ ಮಾಡಿ 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 ಈ ಹಂತಕ್ಕೆ ತಿಳಿಸಿದರೆ. ಸೊ ಮೊಟ್ಟೆ ಪರ್ಪಸ್ಗೆ ಅಂದರೆ ಮೊಟ್ಟೆ ಪರ್ಪಸ್ಸೇ, ಅದು ಕಾವು ಕೂತ್ಕೊಳ್ಳಲ್ಲ, ಏನೂ ಇಲ್ಲ, ಸಾಯ ಗಂಟ್ಲು ಮೊಟ್ಟೆ ಇಕ್ಕುತ್ತೆ ಸತ್ತೋಗುತ್ತೆ. ಸೊ ಮೀಟ್ ಪರ್ಪಸ್ ಅಂದರೆ ಅಷ್ಟೇ, ಮೀಟ್ ಒಂದಕ್ಕೇ ಅದು ಸಾಯ ಗಂಟ್ಲು ಮೊಟ್ಟೆ ಇಕ್ಕಲ್ಲ, ಮೀಟು ದಪ್ಪಕ್ಕೆ ತಿಂದು ಸತ್ತೋಗುತ್ತೆ. ಸೊ ಇಷ್ಟು ತಿಳ್ಕೊಳ್ಳಿ ನೀವು. ಕ್ರಾಸ್ ಅಂತಂದರೆ ಅವಕ್ಕೆ ಮೊಟ್ಟೆ ಇಕ್ಕಕ್ಕೆ ಬರಲ್ಲ, ಮಟನ್ ಪರ್ಪಸ್ ಇರೋವು. ಮೊಟ್ಟೆ ಪರ್ಪಸ್ ಇರೋವು ಕಾವು ಕೂತ್ಕೊಳ್ಳೋಕೆ ಬರಲ್ಲ, ಮರಿ ಮಾಡ್ಸೋಕ್ಕೆ ಬರಲ್ಲ. ಇವೇ ಕ್ರಾಸ್ ಕೋಳಿಗಳು. ಸ್ವರ್ಣಧಾರ, ಕಾವೇರಿ, ಅದರಲ್ಲೂ ಒಂದೊಂದಷ್ಟು ಕಾವು ಕೂತ್ಬಿಡ್ತವೆ. ಏನಕ್ಕೆ ಅಂದರೆ ಜೀನ್ಸ್ ಇರುತ್ತಲ್ಲ ಅದರಲ್ಲಿ. ಸೊ ಇವು ಸ್ವರ್ಣಧಾರ, ಕಾವೇರಿ, ಗಿರಿರಾಜ, DP ಕ್ರಾಸು, ಅಸೀಲ್ ಕ್ರಾಸು, ಇಲ್ಲ ಮೀಟ್ ಪರ್ಪಸ್ಸು ಇಲ್ಲ ಎಗ್ ಪರ್ಪಸ್ಸು, ಈ ರೀತಿ ಮಾಡಿರೋ ಮಾತ್ರ ಕ್ರಾಸ್ ಕೋಳಿ. ಸೊ ನೀವು ಕೋಳಿ ಸಣ್ಣ ಇರಬೇಕು, ಕಾಲು ಇಷ್ಟುದ್ದನೇ ಇರಬೇಕು, ಕಾಲು ಉದ್ದ ಇದೆ, ಅವೆಲ್ಲ ಮ್ಯಾಟ್ರು. ಸೊ ನೀವು ನ್ಯಾಚುರಲ್ ಫೀಡ್ ನೀಡಿ, ಯಾವುದೇ ರೀತಿಯಾದಂಥ ಕೆಮಿಕಲ್ ಫೀಡ್ ನೀಡ್ದಾನೆ, ಯಾವುದೇ ರೀತಿಯಾದಂಥ ಹಾರ್ಮೋನಲ್ ಫೀಡ್ ನೀಡ್ದಾನೆ ನ್ಯಾಚುರಲ್ ಆಗಿ ಸಾಕುವಂಥದ್ದು ಪ್ಯೂರ್ ಬ್ರೀಡ್. ಅದು ಯಾವ್ದಾದ್ರು ಆಗಿರಲಿ, ಆ ಕೋಳಿ ಇಷ್ಟ ಆದರೂ ಇರಲಿ ಇಲ್ಲ ಇಷ್ಟು ದಪ್ಪನಾದರೂ ಇರಲಿ, ಅದು ಲೆಕ್ಕಕ್ಕೆ ಬರಲ್ಲ. ಸೊ ಮನುಷ್ಯ ಇಷ್ಟು ದಪ್ಪನೂ ಇದ್ದಾನೆ, ಇಷ್ಟು ಸಣ್ಣನೂ ಇದ್ದಾನೆ. ಸೊ ಸೈಜ್ ಮೇಲೆ ಕೋಳಿಗಳನ್ನ ಬ್ರೀಡ್ನ ನೀವು ಕ್ರಾಸ್ ಕೋಳಿ ಇಲ್ಲ ಪ್ಯೂರ್ ಬ್ರೀಡು ಅಂತ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ ಅದು ಅದರ ಸಂತತಿನ ಮುಂದಕ್ಕೆ ತಗೊಂಡು ಹೋಗುತ್ತೋ ಅವೆಲ್ಲ ಪ್ಯೂರ್ ಬ್ರೀಡ್ಗಳೇ. ಸೊ ಇಷ್ಟು ಹೇಳಿ ಈ ಕ್ರಾಸ್ ಬ್ರೀಡು ಮತ್ತು ಹೈಬ್ರಿಡ್ ಬಗ್ಗೆ, ಪ್ಯೂರ್ ಬ್ರೀಡ್ ಬಗ್ಗೆ ನಿಮಗೆ ಇದ್ದಂಥ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ಯಾವುದು ತನ್ನ ಸಂತತಿನ ನೆಕ್ಸ್ಟು ತಗೊಂಡು ಹೋಗುತ್ತಲ್ಲ ಅವು ಯಾವ ಕ್ರಾಸ್ ಬ್ರೀಡ್ಗಳಲ್ಲ. ಸೊ ಕ್ರಾಸ್ ಆಗುತ್ತೆ, ಅದರಲ್ಲೂ ಕೂಡ ಕ್ರಾಸ್ ಆದಾಗ ಆ ವೆದರ್ಗೆ ಅವು ಅಡ್ಜಸ್ಟ್ ಆಗ್ದೇ ಆ ಬ್ರೀಡ್ಗಳು ಸರಿ ಇಲ್ಲ ಅಂದರೆ ಸತ್ತೋಗುತ್ತೆ. ಅದೇ ಪ್ಯೂರ್ ಬ್ರೀಡ್ಗಳು ಸ್ನೇಹಿತರೆ. ಸೊ ಆ ವೆದರಲ್ಲಿ ಅದು ದಪ್ಪ ಇರಲಿ ಸಣ್ಣ ಇರಲಿ ಹೊಂದ್ಕೊಂಡು ಅವು ಬದುಕ್ತಿದೆ ಅಂತಂದರೆ ಅವೆಲ್ಲ ಪ್ಯೂರ್ ಬ್ರೀಡ್ಗಳೇ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಿಮಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.